ಪಟಪಟ ಅಂತ ಮಾಡೋ ಬ್ರೇಕ್ಫಾಸ್ಟ್ನಲ್ಲಿ ಒಂದಂತ ಹೇಳಿದ್ರೆ ಅದೇ ರವೆ ರೊಟ್ಟಿ. ತುಂಬ ಫಾಸ್ಟಾಗಿ ಸಿಂಪಲಾಗಿ ಮಾಡೋದು ಹೇಗೆ ಅಂತ ಫುಲ್ ವಿಡಿಯೋ ನೋಡಿ. ಕಂಪ್ಲೀಟ್ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರೀತಿ. ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸಿಂಪಲ್ ಆ್ಯಂಡ್ ಸೂಪರಾಗಿ ಮಾಡೋ ರವೆ ರೊಟ್ಟಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಆನಿಯನ್, 2 ಹಸಿಮೆಣಸಿನ್ಕಾಯಿ ಮತ್ತು 1 ಕಪ್ ಆಫ್ ರವೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಅರ್ಧ ಕಪ್ ಅಕ್ಕಿ ಹಿಟ್ಟು. ಇಷ್ಟೇ ಬೇಕಾಗುತ್ತೆ. ಇದನ್ನು ರೆಡಿ ಮಾಡಿಟ್ಕೊಳ್ಳಿ. ಫಸ್ಟಿಗೆ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸನ್ನ ತಗೊಳ್ಳಿ. ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟನ್ನು ಕೂಡ ತುರಿದು ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ ಕ್ಯಾರೆಟನ್ನು. ಆನಿಯನ್, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಟಾದಮೇಲೆ ನಾವು ಒಂದು ಪಾತ್ರೆ ತಗೋಬೇಕು. ನಾನಿಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ, ನನಗೆ ಕಲಿಸ್ಲಿಕ್ಕೆ ಈಸಿ ಆಗಲಿ ಅಂತ. ನೀವು ಇದಕ್ಕೆ ಯಾವುದು ಸೆಟ್ ಆಗುತ್ತೆ ಆ ಪಾತ್ರನ ನೀವು ತಗೊಳ್ಬೋದು. ನಾನಿಲ್ಲಿ ಬಾಣಲಿ ತಗೊಂಡು ಅದಕ್ಕೆ ಆನಿಯನ್, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಾನು ತಗೊಂಡಿದ್ದು 1-1.5 ಕಪ್ ರವೆ ತಗೊಂಡಿದ್ದೀನಿ. ಒಂದು 4 ಜನರಿಗೆ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ತಗೊಳ್ಬೇಕಾಗುತ್ತೆ. ಇಬ್ಬರಿಗೆ ಅಥವಾ 3 ಜನರಿಗೆ ಅಂತ ಹೇಳಿದ್ರೆ 1-1.5 ಕಪ್ ರವೆ ಮತ್ತು ಅರ್ಧ ಕಪ್ ಆಫ್ ಅಕ್ಕಿ ಹಿಟ್ಟು ಸಾಕಾಗುತ್ತೆ. ನಾನಿಲ್ಲಿ 1.5 ಕಪ್ ಆಫ್ ರವೆ ತಗೊಂಡಿದ್ದೀನಿ. ಅದಕ್ಕೆ ಸರಿ ಹೊಂದೋ ಹಾಗೆ 1-1.5 ಕಪ್ ಆಫ್ ವಾಟರ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟು ಹಾಕ್ತೀವಲ್ಲ, ಹಾಗಾಗಿ ಸಮ ಆಗುತ್ತೆ ಅಂತ. ಅದಕ್ಕೆ ಅರ್ಧ ಕಪ್ ಆಫ್ ಅಕ್ಕಿ ಹಿಟ್ಟು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು 5-10 ನಿಮಿಷ ಅದಕ್ಕೆ ತಟ್ಟೆ ಮುಚ್ಚಿ ಇಟ್ಬಿಡಿ. 5-10 ನಿಮಿಷ ಅಕ್ಕಿ ಮತ್ತು ರವೆ ನೆಂದಾದಮೇಲೆ ನೀವು ಅದನ್ನು ತಟ್ಟೆ ತೆಗಿಬೇಕು. ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಉಪ್ಪು ಹಾಕಿದ್ದು ಸರಿಯಾಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿ, ಇಲ್ಲಾಂದರೆ ಉಪ್ಪನ್ನು ನೀವು ಹಾಕೋಬೋದು. ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ನಾವು ಕಾಯಿ ತುರಿ ಹಾಕೋದ್ರಿಂದ ನಮ್ಮ ರೊಟ್ಟಿ ಇನ್ನೂ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಅದಾದ ನಂತರ ಕಾವಲಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ನೀವು ಅಕ್ಕಿ ರೊಟ್ಟಿ ತಟ್ಟೋ ಥರನೇ ರವೆ ರೊಟ್ಟಿನ ತಟ್ಟಬಹುದು. ತುಂಬ ರೌಂಡಾಗಿ ತೆಳ್ಳಗೆ ತಟ್ಟಿ, ಇಲ್ಲ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕಟ್ಟಿದ್ರೆ ತಿನ್ಲಿಕ್ಕೆ ಅಷ್ಟು ರುಚಿ ಅನಿಸಲ್ಲ. ತುಂಬ ತೆಳ್ಳಗೆ ತಟ್ಟಿ ಒಂದು ಬೌಲಲ್ಲಿ ವಾಟರ್ ಇಟ್ಕೊಂಡು ಅದಕ್ಕೆ ಕೈನ ಡಿಪ್ ಮಾಡ್ತಾ ಕಟ್ಟಿ, ಆಗ ತುಂಬ ತೆಳ್ಳಗೆ ಬರುತ್ತೆ. ಈಗ ಇಲ್ಲಿ ನೋಡಿ, ನಾನು ತಟ್ಟಿದ್ದೀನಿ ನೋಡಿ, ಅದೇ ಥರ ತೆಳ್ಳಗೆ ರೌಂಡಾಗಿ ತಟ್ಟಿ. ನೀವು ರೊಟ್ಟಿನ ತಟ್ಟಿದ ಮೇಲೆ ಅದ್ರ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿ ಇಡಿ. ಅದಾದ ನಂತರ ತಟ್ಟೆನ ತೆಗೆದು ಆ ರೊಟ್ಟಿ ಒಂದು ಸೈಡ್ ಮಾತ್ರ ಬೆಂದಿರುತ್ತೆ, ಇನ್ನೊಂದು ಸೈಡು ಅದೇ ಥರ ಬೇಯಿಸಿ ಒಂದು 5-6-7 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕಂದರೆ ಅದು ಬದಿ ಎಲ್ಲ ಕೆಂಪಗಾಗೋ ತನಕ ಬೇಯಿಸಿ. ಹೀಗೆ ನಾನಿಲ್ಲಿ ಬೇಯಿಸಿದ್ದೀನಿ ನೋಡಿ, ಇಷ್ಟ ಆದರೆ ಸಾಕು. ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋ ಬದಲು ಸಿಂಪಲ್ಲಾಗಿ ಈ ರೊಟ್ಟಿನ ಮಾಡ್ಕೋಬೋದು. ಈ ರೊಟ್ಟಿನ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಕಾಳು ಸಾರನ್ನ ಬಳಸಿದ್ದೀನಿ. ಈ ಸಾರು ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.